ಬಾಣಲೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಡಿ. ಅದನ್ನು ಸ್ವಲ್ಪ 3/4 ಲೀಟ್ರ್ ನೀರಿಟ್ಟರೆ ನೀವು 1/4 kg ಸ್ವಲ್ಪ ಹಸಿಟ್ಟು ಹಾಕಿ ನೀವು ಇದು ಮಾಡಬೇಕು. ಫಸ್ಟು 1-2 ಸ್ಪೂನ್ ಹಾಕಿ ರಾಗಿ ಹಸಿಟ್ಟನ್ನು ಆಮ್ಲಿ ಮಾಡ್ಕೊಳ್ಳಿ ವೀಕ್ಷಕರೇ. ನಂತರ ಅದು ಕುದಿಯಲು ಬಂದಾಗ ನೀವು ರಾಗಿ ಹಸಿಟ್ಟನ್ನು ಜಲ್ಡಿ ಮಾಡಿ ಇಟ್ಕೊಂಡಿರೋದನ್ನು ನಾವು ರಾಗಿ ಹಸಿಟ್ಟಿಗೆ ಅಂದರೆ ವೀಕ್ಷಕರೇ, ಈಗ ಶುಗರ್ ಪೇಷಂಟ್ಗಳಿಗೆಲ್ಲ ಅವರಿಗೆ ಆರೋಗ್ಯ ಸಮಸ್ಯೆ ಏನಿದಿರುತ್ತೆ ಆದಷ್ಟು ನೀವು ಮೆಂತ್ಯನ ಯೂಸ್ ಮಾಡಿ ವೀಕ್ಷಕರೇ. ನಂತರ ಅದನ್ನು ಕುದಿಯಲು ಬಂದಾಗ ಹಸಿಟ್ಟನ್ನು ಒಂದು 3 ಸ್ಪೂನು 4 ಸ್ಪೂನು ಹಸಿಟ್ಟನ್ನು ಹಾಕಿ ಚೆನ್ನಾಗಿ ಕುದಿಯುವಾಗ ಹಸಿಟ್ಟನ್ನು ಹಾಕಿ, ನಂತರ ಅದು ಕುದಿಯುವ ಮುನ್ನ ನೀವು ಗಂಟಾಗೋ ರೀತಿ ಸ್ವಲ್ಪ ಉಪ್ಪನ್ನು ಮೇಲೆ ಹಾಕಿ, ನಂತರ ಒಂದು ಮುದ್ದೆ ಕೋಲಲ್ಲಿ ಒಂದು ಸುತ್ತು ಇದು ಮಾಡಿ ಚೆನ್ನಾಗಿ ಬೇಯ್ತಾ ಇರಬೇಕು ವೀಕ್ಷಕರೇ. ನಂತರ ನಿಮಗೆ ಮುದ್ದೆ ಯಾವ ಥರ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ, ಮುದ್ದೆ ಬೆಂದ ತಕ್ಷಣ ಮೇಲ್ಗಡೆ ಬಿಳಿ ಹೊಗೆ ಥರ ಬರುತ್ತೆ ವೀಕ್ಷಕರೇ. ಆದ ನಂತರ ಈಗ ಸಾಧಾರಣ ಮುದ್ದೆ ಮಾಡೋಕ್ಕೆ ಒಂದು ಸ್ವಲ್ಪ ಈಗ ಹಲವು ಜನಕ್ಕೆ ಮುದ್ದೆದೇ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಮಗೆ ಈ ಥರ ಮುದ್ದೆ ಮಾಡೋಕ್ಕೆ ಬರೋಲ್ಲ, ಈ ಥರ ರೌಂಡ್ ಶೇಪ್ ಬರೋಲ್ಲ, ಒಂಥರ ಈ ಥರ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ನಾವು ಸುಮಾರು ಜನಕ್ಕೆ ಹೇಳ್ತೀನಿ ಈಗ ಈ ಥರ ಮುದ್ದೆ ಮಾಡಿ ಅಂತೇಳಿ, ಆದರೂ ಮುದ್ದೆ ಸರಿಯಾಗಿ ಬರೋಲ್ಲ ನಮಗೆ, ಸಾಧಾರಣ ಈ ಥರ ಬರೋಲ್ಲ, ನಮಗೆ ಸ್ಮೂತ್ನೆಸ್ ಬರೋಲ್ಲ ಹಂಗೆಲ್ಲ ಹೇಳ್ತಿದ್ರು ವೀಕ್ಷಕರೇ.